ಮಧುಗಿರಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ದೇವಿ ಶ್ರೀ ದಂಡಿನ ಮಾರಮ್ಮನವರ ಜಾತ್ರಾ ಮಹೋತ್ಸವ ಈ ವರ್ಷ ಭಕ್ತಿ ಹಾಗೂ ವೈಭವದಿಂದ ನಡೆಯುತ್ತಿದೆ. ಪೌರಾಣಿಕ ಇತಿಹಾಸದ ಪ್ರಕಾರ ಮಧುಗಿರಿಯ ಆಡಳಿತ ನಡೆಸಿದ ರಾಜ ಹಿರೇಚಿಕ್ಕಪ್ಪ ಗೌಡರಿಗೆ ಒಲಿದು ಮಧುಗಿರಿಯ ದಂಡು ಹಾಗೂ ಕೋಟೆಯನ್ನು ರಕ್ಷಿಸುವ ಹೊಣೆ ಹೊತ್ತ ದೇವಿಯಾಗಿ ಶ್ರೀ ದಂಡಿನ ಮಾರಮ್ಮನವರನ್ನು ಪ್ರತಿಷ್ಠಾಪಿಸಲಾಯಿತು ಎಂದು ಹೇಳಲಾಗುತ್ತದೆ. ಆ ಕಾರಣದಿಂದಲೇ ಈ ದೇವಿ ಮಧುಗಿರಿಯ ಜನರ ಆರಾಧ್ಯ ದೇವಿಯಾಗಿ ಪ್ರಸಿದ್ಧಿ ಪಡೆದಿದ್ದಾರೆ. ಈ ವರ್ಷದಿ ಜಾತ್ರಾ ಮಹೋತ್ಸವವು ಮಾರ್ಚ್ 3 ರಿಂದ ಮಾರ್ಚ್ 13 ರವರೆಗೆ ನಡೆಯಲಿದೆ. ಮಾರ್ಚ್ 3 ರಂದು ಜಾತ್ರೆಗೆ ಚಾಲನೆ ದೊರೆಯಲಿದ್ದು ಪಂಚಕಳಸು ಸ್ಥಾಪನೆ ಹಳ್ಳಿಕಾರದಿಂದ ಗೌಡರಿಂದ ಬಾಣ. ಮಾರ್ಚ್ 4 ರಂದು ಗ್ರಾಮಸ್ಥರಿಂದ ಆರತಿ ಸಾರ್ವಜನಿಕವಾಗಿ. ಮಾರ್ಚ್ 5 ರಂದು ಗುಗ್ಗರಿ ಗಾಡಿಗಳ ಸೇವೆ ಸಾರ್ವಜನಿಕವಾಗಿ. ಮಾರ್ಚ್ 6 ರಂದು ರಥೋತ್ಸವ ವೈಭವದಿಂದ ನಡೆಯಲಿದೆ. ಮಾರ್ಚ್ 7 ರಂದು ಉಯ್ಯಾಲೆ ಉತ್ಸವ ಹಳ್ಳಿಕಾರದಿಂದ. ಮಾರ್ಚ್ 8 ರಂದು ಸಿಂಹ ವಾಹನ ನಾಡಪ್ರಭು ಹಿರೇಚಿಕ್ಕಪ್ಪಗೌಡ ಕುಂಚಿಟಿಗ ಸಮುದಾಯದ ಬಾಂಧವರಿಂದ. ಮಾರ್ಚ್ 9 ರಂದು ಚಂದ್ರಮಂಡಲ ವಾಹನ ಉತ್ಸವ ನಡೆಯಲಿದೆ ಕುರುಬರಿಂದ. ಮಾರ್ಚ್ 10 ರಂದು ನವಿಲು ವಾಹನ ಉತ್ಸವ ಭಜಂತ್ರಿ ಸಮುದಾಯದಿಂದ. ಮಾರ್ಚ್ 11 ರಂದು ಭಂಡಾರ ಉತ್ಸವ ಹಳ್ಳಿಕಾರದಿಂದ. ಬೆಳ್ಳಿ ಪಲ್ಲಕ್ಕಿ ಉತ್ಸವ ದೇವಸ್ಥಾನದ ವತಿಯಿಂದ. ಮಾರ್ಚ್ 12 ರಂದು ಅಗ್ನಿಕೊಂಡ ದೇವಸ್ಥಾನದ ವತಿಯಿಂದ. ಮಾರ್ಚ್ 13 ರಂದು ಮಡಿಲಕ್ಕಿ ಸೇವೆ ಚಿನಕ ವಜ್ರ ಕೆರೆಗಳ ಪಾಳ್ಯ ಕವಾಡಿಗರ ಪಾಳ್ಯ ಗ್ರಾಮಸ್ಥರಿಂದ. ನಂತರ ದೇವರನ್ನು ಗುಡಿ ತುಂಬಿಸುವುದು ಹಳ್ಳಿಕಾರದಿಂದ ಜಾತ್ರೆ ಮುಕ್ತಾಯ. ಈ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದ್ದುಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಶ್ರೀ ಅರುಣ್ ಕುಮಾರ್ ಎಂಎಸ್ ಶ್ರೀ ದಂಡಿ ಮಾರಮ್ಮ ದೇವಿಯ ಅರ್ಚಕರು. ಕರುನಾಡ ನ್ಯೂಸ್, ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಈ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ